ಸ್ನೇಹಿತರೆ, ಇವತ್ತಿನ ವಿಷಯ ಮಕ್ಕಳ ಟ್ಯಾಕ್ಸ್ ತುಂಬುವ ವಿಷಯದ ಬಗ್ಗೆ. ನೋಡಿ, ಇಂದಿನ ಯುವ ಜನಾಂಗ ಸಾಕಷ್ಟು ಓದಿ ಒಳ್ಳೊಳ್ಳೆ ನೌಕರಿ ಸೇರ್ಕೊಂಡು ಒಳ್ಳೊಳ್ಳೆ ಪ್ಯಾಕೇಜಲ್ಲಿ ಇದ್ಕೊಂಡು ಹಗಲು ರಾತ್ರಿ ಹೇಳದೆ ದುಡಿದು ಕೆಲಸ ಮಾಡಿ ಸೊಂಟ ನೋವು, ತಲೆನೋವು, ಕಣ್ಣು ನೋವು, ಬೆನ್ನು ನೋವು ಇದಷ್ಟೂ ಮಾಡ್ಕೊಂಡು, ಅದಲ್ಲದೆ ಅವರ ಫರ್ಟಿಲಿಟಿ ರೇಟ್ ಸಹಿತ ಕಡಿಮೆ ಆಗ್ತಾಯಿತ್ತು. ಆದರೆ ಅವರು ದುಡಿದಂತಹ ಸಂಬಳದಲ್ಲಿ 30%, 40% ಸರ್ಕಾರ ಅವರ ಹತ್ರ ಕಸದ ಇದ್ದು. ಆದರೆ ಆ ದುಡ್ಡಲ್ಲೇ ಸರ್ಕಾರ ನಡೀತಾ ಇದ್ದು. ಸರ್ಕಾರದವರು ಆ ದುಡ್ಡಿಂದನೇ ಮಜಾ ಹೊಡಿತಾ ಇದ್ದು. ಅವರ ಪರಿಶ್ರಮಕ್ಕೆ ಸರ್ಕಾರದವು ಅವಕ್ಕೆ ಏನು ಕೊಡುತ್ತೋ, ಯಾರು ಟ್ಯಾಕ್ಸ್ ಪೇ ಮಾಡ್ತೀವಿಲ್ಲೋ ಅವಕ್ಕೋಗೂ ಒಂದೇ ನಮೂನಿ, ಪೇ ಮಾಡುವವಕ್ಕೂ ಒಂದೇ ನಮೂನಿ. ಅರೆ, ಇದು ಎಂಥ ನ್ಯಾಯ? ಆದರೆ ಅದಕ್ಕಾಗಿ ಸರ್ಕಾರದವ್ರ ಹತ್ರ ನನ್ನೊಂದು ಮನವಿ ಏನು, ಯಾರು ಟ್ಯಾಕ್ಸ್ ತುಂಬುತ್ತವೋ ಅವಕ್ಕೋಗಿ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ಅವರು ವಾಹನ ಚಲಾಯಿಸ್ತಾ ಇದ್ದರೆ ಅದಕ್ಕೆ ಪೆಟ್ರೋಲೋ ಡೀಸೆಲೋ ಡಿಸ್ಕೌಂಟ್ ರೇಟಲ್ಲಿ ಕೊಡೋ ಒಂದು. ಎರಡನೇದು, ಅವರ ಮಕ್ಕಳಿಗೆ ಟೋಟಲ್ ಎಜುಕೇಷನ್ ಫ್ರೀ ಮಾಡೋಕ್ಕೋಗಿ ಮೆಡಿಕಲ್ ಫ್ರೀ ಮಾಡೋ. ಅದರ ಮೇಲಿಂದ ಯಾವುದೇ ಒಂದು ಟ್ಯಾಕ್ಸ್ ಪೇಯರ್ ಸ್ವಂತ ಜಮೀನು ತಕ್ಕಂಡು ಮನೆ ಕಟ್ತಾ ಅಂದರೆ ರಿಯಾಯಿತಿ ದರದಲ್ಲಿ ಅವನಿಗೆ ಜಾಗ ಕೊಡಬೇಕು. ಇಷ್ಟು ಮಾಡಗಿದ್ದರೆ ಒಂದೊಮ್ಮೆ ಸರ್ಕಾರದ ವಿರುದ್ಧ ಈ ಟ್ಯಾಕ್ಸ್ ಪೇಯರ್ ಏನಾದರೂ ದಂಗೆ ಎದ್ದ ಅಂದರೆ ಬಹಳ ಮುಂದೆ ಕಷ್ಟಕ್ಕೂ. ಅದಕ್ಕಾಗಿ ನನ್ನೊಂದು ರಿಕ್ವೆಸ್ಟು, ಆದಷ್ಟು ಈ ವಿಡಿಯೋವನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂತೆ ಮಾಡಿ ಅವರಿಗೆ ನ್ಯಾಯ ಕೊಡಿಸಿ ಹೇಳಿ ನನ್ನದೊಂದು ಮನವಿ.